ಒಮ್ಮೆ ತುಂಗಭದ್ರಾ ನದಿಯ ತೀರದಲ್ಲಿರುವ ಒಂದು ಸಣ್ಣ ಹಳ್ಳಿಯಲ್ಲಿ ಆದಿತ್ಯ ಎಂಬ ಬಾಲಕ ವಾಸಿಸುತ್ತಿದ್ದ. ಅವನು ಬಡ ಕುಟುಂಬದವನು, ಆದರೆ ಕನಸುಗಳು ದೊಡ್ಡವು. ಕನಸು ಏನು ಅಂದ್ರೆ, ಒಂದು ದಿನ ನಾನು ನನ್ನ ಹಳ್ಳಿಯ ಮೊದಲ ಇಂಜಿನಿಯರ್ ಆಗಬೇಕು. ಅವನ ತಂದೆ ಕೂಲಿ ಕಾರ್ಮಿಕ, ತಾಯಿ ಮನೆಕೆಲಸ ಮಾಡುತ್ತಿದ್ದರು. ಮನೆಯಲ್ಲಿದ್ದ ಸೌಕರ್ಯ ಕಡಿಮೆ, ಆದರೆ ಮನೆಯ ಕನಸುಗಳು ಮಾತ್ರ ತುಂಬಾ ದೊಡ್ಡದು. ಆದಿತ್ಯ ಶಾಲೆಗೆ ಹೋಗಲು 2 ಕಿಲೋಮೀಟರ್ ನಡೆದು ಹೋಗುತ್ತಿದ್ದ. ಮಧ್ಯಾಹ್ನ ಹಸಿವಿನಿಂದ ಹೊಟ್ಟೆ ಹಸಿವಿದ್ದರು. ಸಂಜೆ ಮನೆಗೆ ಬಂದು ಕೆಲಸದಲ್ಲಿ ತಂದೆಗೆ ಸಹಾಯ ಮಾಡುತ್ತಿದ್ದ. ಒಂದು ದಿನ, ಪರೀಕ್ಷೆಗೆ 10 ದಿನ ಬಾಕಿ ಇರುವಾಗ, ಅವನ ತಂದೆ ಕೆಲಸ ಮಾಡುತ್ತಿದ್ದ ಸ್ಥಳದಲ್ಲಿ ಅಪಘಾತವಾಯಿತು. ತಂದೆಗೆ ಗಂಭೀರ ಗಾಯವಾಯಿತು. ಮನೆಯ ಆದಾಯ ಶೂನ್ಯವಾಗಿತ್ತು. ಎಲ್ಲರೂ ಹೇಳಿದರು, ಈ ಪರಿಸ್ಥಿತಿಯಲ್ಲಿ ನೀನು ಶಾಲೆಯನ್ನು ಬಿಡು, ಕೆಲಸ ನೋಡು ಎಂದು ಹೇಳಿದರು. ಆದಿತ್ಯನ ಮನಸ್ಸು ಒಡೆದರು. ಒಂದು ಮಾತನ್ನು ಅವನು ತನ್ನ ಮನದಲ್ಲೇ ಹೇಳಿಕೊಂಡ, ಪರಿಸ್ಥಿತಿ ನನ್ನನ್ನು ನೋಯಿಸಬಹುದು, ನಿಲ್ಲಿಸಬೇಕೆಂಬ ಹಕ್ಕು ಅದರದು ಅಲ್ಲ. ಆದಿತ್ಯ ದಿನಪೂರ್ತಿ ಕೆಲಸ ಮಾಡಿ ರಾತ್ರಿ ಓದಲು ಶುರು ಮಾಡಿದ. ಮನೆಯಲ್ಲಿ ಲೈಟ್ ಇಲ್ಲದ ದಿನಗಳಲ್ಲಿ ಗಿಡದ ಕೊಂಬೆಯ ಮೇಲೆ ಲಾಟಿನ್ ಕಟ್ಟಿ ಯಾವತ್ತೋ ಅವನು ಪುಸ್ತಕ ಓದುತ್ತಿದ್ದ. ಅವನನ್ನು ನೋಡಿ ಕೆಲವು ಮಂದಿ ನಗುತ್ತಿದ್ದರು. ಇವನು ಇಂಜಿನಿಯರ್ ಆಗೋದಾ? ಹಹಾ. ಆದಿತ್ಯ ನಗುತ್ತಲೇ ಉತ್ತರಿಸುತ್ತಿದ್ದ, ನನಗೆ ಬೇಕಿರುವುದು ಒಂದು ಕಾರಣ ಮುಂದುವರಿಯಲು. ಒಂದು ದಿನ ತಾಯಿ ಅವನ ಕೈ ಹಿಡಿದು ಹೇಳಿದರು, ನಮ್ಮ ಮನೆಯಲ್ಲಿದ್ದೆಲ್ಲ ನೀನು ನೋಡಿದೆಯಾ ಮಗನೇ? ಆದರೆ ನಿನ್ನ ಕನಸು, ಅದು ನಮಗಿರುವ ಏಕಮಾತ್ರ ಬೆಳಕು. ಅದು ನೀನು ಬಿಟ್ಟರೆ ನಮ್ಮೆಲ್ಲರ ಬೆಳಕು ಕಳೆದು ಹೋಗುತ್ತದೆ. ಆ ಮಾತು ಅವನ ಹೃದಯಕ್ಕೆ ಬೆಂಕಿಯಂತಿತ್ತು. ಅವನು ಮತ್ತಷ್ಟು ಶ್ರಮಿಸಲು ಪ್ರಾರಂಭಿಸಿದ. ಪರೀಕ್ಷೆಯ ದಿನ ಬಂತು. ಆದಿತ್ಯ ಬರಹ ಬರೆಯುತ್ತಾ ಇದ್ದರು. ತಂದೆ ಆಸ್ಪತ್ರೆಯಲ್ಲಿ, ತಾಯಿ ಹೊರಗೆ ಕಾಯುತ್ತಾ. ಎಲ್ಲರೂ ನರ್ವಸ್ ಆಗಿದ್ದರು. ಇನ್ನು ಫಲಿತಾಂಶ ಹಳ್ಳಿಯಲ್ಲೆಲ್ಲ ಘೋಷಣೆ ಆಯಿತು. ಪ್ರಥಮ ಸ್ಥಾನ ಆದಿತ್ಯ. ಅವನ ತಾಯಿ ಹೇಳಿದರು, ದುಃಖದಿಂದ ಅಲ್ಲ, ಗರ್ವದಿಂದ. ತಂದೆ ಆಸ್ಪತ್ರೆಯ ಹಾಸಿಗೆಯಲ್ಲೇ ಸಂತೋಷದಿಂದ ಕಣ್ಣೀರಿಟ್ಟ. ಈ ಸಾಧನೆ ಎಲ್ಲದರ ಅಂತ್ಯ ಅಲ್ಲ. ಆದಿತ್ಯ ಇನ್ನೂ ದೊಡ್ಡ ಕನಸು ಕಂಡ. ಕೇವಲ ಇಂಜಿನಿಯರ್ ಅಲ್ಲ, ನನ್ನ ಹಳ್ಳಿಗೆ ಬೆಳಕು ತರುವ ವ್ಯಕ್ತಿಯಾಗಬೇಕು ಎಂದು ಕನಸು ಕಂಡ. ಅವನು ವಿದ್ಯಾರ್ಥಿವೇತನ ಪಡೆದು ಕಾಲೇಜಿಗೆ ಹೋದ. ಅಲ್ಲಿ ದಿನ ರಾತ್ರಿ ಶ್ರಮಪಟ್ಟು ಓದಿದ್ದ. ಹೆಚ್ಚಿನ ಕಠಿಣತೆ, ಹೆಚ್ಚಿನ ಕಲಿಕೆ ಅವನದಾಗಿತ್ತು. ಅವನ ಸಾಮರ್ಥ್ಯ, ಅವನ ಧೈರ್ಯ, ಅವನ ಪರಿಶ್ರಮ ಎಲ್ಲವೂ ಒಂದೇ ಗುರಿ. ನನ್ನ ಹಳ್ಳಿಯಲ್ಲಿ ಯಾರೂ ನನ್ನಂತೆ ಕತ್ತಲಿನಲ್ಲಿ ಓದಬಾರದು, ಈ ಎಲ್ಲರಿಗೂ ಒಳ್ಳೆಯದು ಮಾಡಬೇಕು ಎನ್ನುವುದು ಒಂದೇ ಗುರಿಯಿತ್ತು. ಕಾಲೇಜು ಮುಗಿಸಿಕೊಂಡ ಬಳಿಕ ಅವನು ಒಂದು ದೊಡ್ಡ ಎಲೆಕ್ಟ್ರಿಕ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡ. ಬಳಿಕ ಅವನಿಗೆ ಗ್ರಾಮೀಣ ವಿದ್ಯುತ್ ಯೋಜನಾ ಇಂಜಿನಿಯರ್ ಆಗಿ ಬಡ್ತಿ ನೀಡಲಾಯಿತು. ಮೊದಲ ಯೋಜನೆಯಾಗಿ ತನ್ನದೇ ಹಳ್ಳಿಯನ್ನು ತೆಗೆದುಕೊಂಡ. ಒಂದೇ ದಿನ, ಅನೇಕ ವರ್ಷಗಳ ಕತ್ತಲಿನಲ್ಲಿ ಬದುಕಿದ ಹಳ್ಳಿಗೆ ಮೊದಲ ಬಾರಿಗೆ 10 ದೀಪಗಳು ಬೆಳಗಿದವು. ಜನರು ಕತ್ತಲಿನಿಂದ ಬೆಳಕಿಗೆ ಬಂದು ಕಣ್ಣೀರಿನಿಂದ ಅವನನ್ನು ಅಪ್ಪಿಕೊಂಡರು. ಅವನ ತಾಯಿ ಹೇಳಿದರು, ನೀನು ಬೆಳೆದು ಓದಿ ದೊಡ್ಡವನಾದೆಯಲ್ಲ, ಇಂದು ನೀನೇ ನಮ್ಮ ಹಳ್ಳಿಗೆ ಬೆಳಕಾಗಿರುವೆ. ಜೀವನದಲ್ಲಿ ಪರಿಸ್ಥಿತಿಗಳು ನಿಮ್ಮನ್ನು ಮುರಿಯಬಹುದು, ಆದರೆ ನೀವು ನಿಲ್ಲಬಹುದು. ಜನರು ನಗಬಹುದು, ಆದರೆ ನೀವು ನಗುತ್ತಾ ಮುಂದುವರಿಯಬೇಕು. ನಿಮ್ಮ ಕನಸುಗಳು ದೊಡ್ಡದಾಗಿರಲಿ, ಪರಿಶ್ರಮ ಇನ್ನೂ ದೊಡ್ಡದಾಗಿರಲಿ, ನಿಮ್ಮ ನಂಬಿಕೆ ಅತ್ಯಂತ ದೊಡ್ಡದಾಗಿರಲಿ. ಯಾಕೆಂದರೆ ಬೆಳಕನ್ನು ಹುಡುಕುವವರು ಕೊನೆಗೆ ಬೆಳಕಾಗುತ್ತಾರೆ.